ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಅದರಲ್ಲಿ ಏನು ಎರಡನೇ ಮಾತೇ ಇಲ್ಲ. ಅವನು ದಡ್ಡತನನೇ ದಡ್ಡ ಅನ್ನೋದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅವನಿಗೆ. ಅವನು ದಡ್ಡನೇ. ಅವನು ನಾನು ಗೌಡ ಅಂದರೆ ಯಾರು ಕೇಳ್ತಾರೆ ಗೌಡಕ್ಕೆ? ಈಗ ಯಾವುದೋ ಊರಿಗೆ ಬಂದು ನಾನು ಗೌಡಿಗೆ ಅಂತ. ಅದಕ್ಕೆ ನಾನು ಹೇಳ್ತಿರ್ತೀನಿ ಪದೇ ಪದೇ, ಬೇರೆ ಊರ ಗೌಡ ನಮ್ಮ ಊರಿಗೆ ಕರ ಕಟ್ಟಕ್ಕೆ ಗೂಟ ಅಂತ ಹೇಳ್ತಾರೆ ನಮ್ಮ ಕಡೆ ಗ್ರಾಮೀಣ ಭಾಷೆಯಲ್ಲಿ. ಕರ ಕಟ್ಟಕ್ಕೆ ಗೂಟ ಅಂದ್ರೆ ಗೊತ್ತಲ್ಲ, ನಮ್ಮ ಮನೇಲಿ ಕರ ಇರ್ತಾವಲ್ಲ, ದನ ಕರ, ಅದು ಕಟ್ಟಕ್ಕೆ ಗೂಟ ಇದ್ದಂಗೆ ಅಂತ. ಅವನು ಲಿಂಗಸೂರು ಗೌಡ ಆಗಿರ್ಬೇಕು, ಲೆಕ್ಕೆಳ ಗೌಡ ಆಗಿರಬೇಕು. ನಮ್ಮ ತಾಲೂಕಕ್ಕೆ ಏನು ಗೌಡವ, ಇಲ್ಲಿ ಓಡಿ ಬಂದಂಥವ, ಬಗಲಾಗ ಸೀರೆ ಇಟ್ಕೊಂಬಂದವ ಅಂತ ಸಾಕಷ್ಟು ಸರಿ ಹೇಳಿದ್ದೀನಿ ನಾನು. ಅದನ್ನು ಪದೇ ಹೇಳ್ತೀನಿ. ಅದಕ್ಕೆ ನಾನು ಇದನ್ನು ಏನೇ ಹೇಳೋಕ್ಕೆ ಇಚ್ಛೆ ಪಡ್ತಾನೆ, ಇದು ಟಿಟ್ ಫಾರ್ ಟ್ಯಾಟ್ ಅಂತಾರೆ. ಸರಿ, ತಂತ್ರಕ್ಕೆ ಪತ್ರಿ ತಂತ್ರ. ಆದರೆ ಹಾಗೆ ಆಗತ್ತಿದು, ಕಾಲಚಕ್ರ ತಿರುಗೋದೆ ನಡೆಯೋದೆ. ಆದರೆ ಅಧಿಕಾರ ಸಿಕ್ಕಿತು ಅಂಥೇಳಿ ದಬ್ಬಾಳಿಕೆ ಮಾಡಿ ದೌರ್ಜನ್ಯ ಮಾಡಿದರೆ ಯಾರೂ ಕೇಳೋದಿಲ್ಲ. ಹೀಗೆ 30,000 ಸೋತಿದ್ದೀನಿ, ಗಾಳಿಯಲ್ಲಿ ಗೆದ್ದು ಬಿಟ್ಟ ಅಂತ ನಮಗೆ ಹೇಳ್ತಾರೆ. ಗಾಳಿಯಲ್ಲಿ ಗೆದ್ಸಕ್ಕೇನು ಗಾಳಿಯಾಗ ಊಟ ಬರ್ತಾವನು? ಡಬ್ಬ್ಯಾಗ ಹಾಕಕ್ಕೆ ಊಟ? ಹಾಂ, ಗಾಳಿಯಾಗ 30,000 ಗಾಳಿಯಾಗ ಗೆದ್ದು ಬಿಟ್ಟಿನಿ ಅಂತ, ಗಾಳಿ ಇತ್ತಂತ. ಮತ್ತು ಇವಾಗ ಯಾಕೆ ಸೋತ? ನಾನು ಎಷ್ಟು ಸರಿ ಸೋತಿದ್ದೀನಿ? 2 ಸರಿ ಸೋತಿದ್ದೀನಿ. ಎಷ್ಟು ಸರಿ ಸೋತೆ ನಾನು? ಅದು ನಿಜವಾದ ಸೋತು. 5,000 ಇವ್ನು 30,000 ಸೋತರೂ ಕೂಡ ಇನ್ನು ಅದೇ ನೆಲಕ್ಕೆ ಬಿದ್ದರೆ ಮೀಸಿ ಮಣ್ಣಾಗಿಲ್ಲ ಅಂತಾರೆ ಒಂದಿಷ್ಟು ಮಂದಿ. ಅಂಥವ ಇವ ದಡ್ಡ ಗೌಡ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ. ಅಲ್ಲ, ಅವ್ರನ್ನೇ ಕೇಳಿ, ಆಸೆ ಅವಶ್ಯ ಒಡ್ಡಿದ್ವೋ ಅಥವಾ ಅವರು ಅಭಿವೃದ್ಧಿ ಸಂಬಂಧ ಬಂದಿದ್ದಾರೋ, ಭಾರತೀಯ ಜನತಾ ಪಕ್ಷದ ಸದಸ್ಯರಿದ್ದಾರೆ, ಇಲ್ಲೇ ಕೇಳ್ರಿ. ಆಸೆ ಅನ್ನೋದು ಯಾವುದೇ ಒಡ್ಡಿಲ್ಲ. ಅವರು ಇವತ್ತು ಅಭಿವೃದ್ಧಿ ಆಗಿಲ್ಲ ಅನ್ನೋ ಒಂದು ಕಾರಣಕ್ಕೆ ಗೌರವ ಬಹಳ ಮುಖ್ಯ. ಮನುಷ್ಯನಿಗೆ ಪ್ರೀತಿ ವಿಶ್ವಾಸದಿಂದ ಜಗತ್ತನ್ನೇ ಗೆಲ್ಲಬಹುದಂತ, ದ್ವೇಷದಿಂದ ಏನೂ ಕೂಡ ಗೆಲ್ಲಕ್ಕಾಗಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಆ ಪ್ರೀತಿ ವಿಶ್ವಾಸನ ಕೊಡೋಕ್ಕೆ ಸಾಧ್ಯ ಇಲ್ಲ ಅವನು. ಅಲ್ಲಿ ಇಲ್ಲೇ ಇಲ್ಲ, ಅಲ್ಲಿ ನಾಯಕರು ಅಲ್ಲಿ ಒಳಗೆ ಕೂತಾರ ಸದಸ್ಯರೀಗ ಇಲ್ಲಿ ಹಲ್ಲು ಕಡಿತಾರೆ ನಮ್ಮ ಮೆಂಬರ್ ನೋಡಿ, ಅವ್ರು ಈ ಕಡೆ ಪಾಪ ಬಂದ್ಬಿಟ್ರು ಅಂತೇಳಿ. ಇಂಥ ಗುಂಡಾಗಿರಿಗೆ ಯಾರಾದರೂ ಬಗ್ತಾರ? ಈ ಗುಂಡಾಗಿರಿ ಆಟ ನೈಚಲೇಗಿ. ಅದಕ್ಕೆ ಹೇಳ್ತಾರೆ, ನೈಚಲೇಗಿ ಗುಂಡಾಗಿರಿ ನೈಚಲೇಗಿ. ಯಾರ್ಯಾರು ಗುಂಡಾಗಿರಿ ಮಾಡ್ತಾ ಇದಾರಲ್ಲ ಅವ್ರದ್ದು ಈ ಸಾರಿ ಐತಿ, ಅಲ್ಲ ಅವ್ರದ್ದು ಐತಿ. ಇಂಥ ತುರ್ಸಿನ ಕೂಡ ಇಲ್ಲೆಲ್ಲಿ ಸುಳಿಲಿಲ್ಲ ಸರ್ ಗೌಡ್ರು ಈ ಕಡೆ ಬಂದಿದ್ರಲ್ಲ ಮುಂಜಾನೆ ಮೆಂಬರ್ ಸ್ವತಃ ಅವರ ಕರ್ಕೊಂಡು ಬಂದು ಅಧ್ಯಕ್ಷ ಉಪಾಧ್ಯಕ್ಷ ನಾಮಿನೇಷನ್ ಮಾಡಿಸಿ ಹೋಗ್ಯಾರ. ಇಲ್ಲೇ ಇದ್ರಲ್ಲ ಮುನ್ಸಿಪಾಲ್ಟಿಗೆ. ನಾನು ಕೇಳಿದೆ ಪೊಲೀಸರಿಗೆ, ಇಲ್ಲಿ ಹೆಂಗೆ ಬಂದ್ರಿ ಅವರು? ಇಲ್ಲಿ ಸದಸ್ಯರು ಇಲ್ಲ, ಏನೂ ಇಲ್ಲಾರ್ದು ಹಿಂಗೆ ಇಲ್ಲಿ ಇದ್ರೆ ನಗರಸಭೆ ಪ್ರವೇಶ ಹೆಂಗೆ ಮಾಡಕ್ಕೆ ಬರುತ್ತೆ ಕೇಳಿದ್ರೆ ಸುಮ್ಮ ಬಂದಿದ್ದ ಪಾಪ ಅವ್ರನ್ನ ಬಿಟ್ಟು ಹೋಗಿ ಬೈದ್ರು ಅಂತ ಹೇಳಿದ್ರು ಪೊಲೀಸರು. ಪಾಪ ಆಪರೇಷನ್ ಹಸ್ತ ಇಸ್ ಸಕ್ಸಸ್. ಥ್ಯಾಂಕ್ ಯು ಸರ್.